ಕಣ್ಣುಗಳ ಅತಿ ಪೂರ್ಣ ಬ್ರಹ್ಮದಲ್ಲಿ ಪುಳಕಾಶಿರುತ್ತಾಂ ವಿದ್ಯವಾಗೋ ಭಯದ ಭಕ್ತಿಯಲ್ಲಿ ಎದ್ದವಾವ ಕೈ ಮುಗಿದು ಸ್ತುತಿಸುತ್ತ ವಿದ್ಯವಾವು ಈ ಪರಿಯಲ್ಲಿ ಮೃಷ ಬೇಸಿ ಕೇಳೆಂದಾಂ. ಮತ್ತೆ ಎದ್ದು ನಿಂತೆವು, ಜಗನ್ಮಾತೆಯ ಮೂರ್ತಿಯನ್ನು ನೋಡಿದೆವು, ಮತ್ತೆ ಭಯ ಭಕ್ತಿಯಿಂದ ಮತ್ತೆ ಪಾದಕ್ಕೆ ಬಿದ್ದೆವು. ಹೀಗೆ ನಮಗೆ ಅರಿವಲ್ಲದಂತೆ ಪುನಃ ಪುನಃ ನಮಸ್ಕರಿಸ್ತೀವಿ, ಪುನಃ ಜಗನ್ಮಾತೆಯ ದಿವ್ಯ ರೂಪ ದರ್ಶನ ಮಾಡ್ತೀವಿ. ಹೀಗೆ ನಾವು ನಮ್ಮನ್ನೇ ನಾವು ಮರೆತು ಬಿಟ್ಟಿದ್ದೇವೆ ಅಂತ ಹೇಳ್ತಾರೆ. ಓಂ ನಮೋ ರಕ್ತಾಂಗಿ ಜಯ, ಓಂ ನಮೋ ಓಂಕಾರಿ ಜಯ ಜಯ, ಓಂ ನಮೋ ಲಿಂಕಾರಿ ಜಯ ಜಯ, ಓಂ ನಮೋ ರಕ್ತಾಂಗಿ ಜ್ವಾಲಾಮುಖಿ ಜಯ ಜಯ ತೋಂ, ಓಂ ನಮೋ ಸುಜ್ಞಾನಿ ಜಯ ಜಯ, ಓಂ ನಮೋ ವಿಜ್ಞಾನಿ ಜಯ ಜಯ, ಓಂ ನಮೋ ಮಹಾಮಾಯ ಜಯ ಜಯ ವೆಂದ್ಯವಾಗಂತಾಂ, ಓಂ ನಮೋ ಓಂಕಾರ ಸ್ವರೂಪಿಣಿ, ಓಂ ನಮೋ ಲಿಂಕಾರ ಸ್ವರೂಪಿಣಿ, ಓಂ ನಮೋ ರಕ್ತಾಂಗಿ ಕೆಂಪು ಪೀತಾಂಬರ ಉತ್ತವಳೆ ಜಯ ಜಯತು, ಓಂ ನಮೋ ಸುಜ್ಞಾನಿ, ಓಂ ನಮೋ ವಿಜ್ಞಾನಿ, ಓಂ ನಮೋ ಮಹಾಮಾಯೆ ಜಯ ಜಯ ಅಂತೇಳಿ ಜಯಕಾರ ಹಾಕ್ತಾರ. ಪರಮ ಪರತರ ದೇವಿಯೇ ಪರತ್ವರ ನಿಜಾನಂದೈಕ್ಯ ನಿರ್ಮಲೆ ಪರಿಕರ ಪರ ವಸ್ತುವೆ ಪರಮಾತ್ಮ ಪರಬ್ರಹ್ಮ ಪರಮ ಚೈತನ್ಯವೇ ಪರೇಶವೇ ಪರಮ ಸುಖ ಪರಮ ಸ್ವರೂಪವೇ ಪರಮ ಪಾವನ ದೇವಿ ಜಯ ಜಯ ವೆಂದವಾಗಂತಾಂ. ಪರಮ ಪರತರ ದೇವಿಯೇ ಮೂಲ ತ್ರಿಕರ ಪರ ವಸ್ತುವೇ, ಎಲ್ಲ ಪರಿಕರಗಳಿಗೂ ಮೂಲ ವಸ್ತುವಾದಂಥವಳೇ ತಾಯಿಯೇ, ಪರಮಾತ್ಮಳೇ, ಪರಬ್ರಹ್ಮಳೇ, ಚೈತನ್ಯವೇ, ಪರಮ ಚೈತನ್ಯವೇ ನೀನದಿಯ ತಾಯಿ. ಪರಮ ಸುಖಿಯು ನಿರ್ಗುಣ ನಿರ್ವಿಕಾರ ನಿರಸ್ತಪೂರ್ಣ ಬ್ರಹ್ಮ ನಿಶ್ಚಲೆ ನಿತ್ಯ ಸರ್ವಕ್ಕೆ ಸಾಕ್ಷಿ ನಿರುಪಾಧಿಕ ನಿಜಾನಂದೇ ಸತ್ಯ ವಸ್ತು ಸುಶಾಂತಿ ಶಾಂಭವಿ ನಿತ್ಯ ಮಂಗಳೆ ನಿರ್ವಿಕಲ್ಪಳೆ ಪ್ರತ್ಯಗಾತ್ಮಳೆ ದೇವಿ ಜಯ ಜಯ ವೆಂದವಾವೆಂದ. ಹೀಗೆ ಆ ಪರಬ್ರಹ್ಮವನ್ನ ಜಗನ್ಮಾತೆಯನ್ನ ಬಗೆ ಬಗೆಯಾಗಿ ದೇವತೆಗಳು ಸ್ತುತಿ ಮಾಡ್ತಾರೆ, ತ್ರಿಮೂರ್ತಿಗಳು ಅಂತ ಹೇಳ್ತಾರೆ. ಇಂತು ಸ್ತುತಿಸುತ್ತಲಾವು ಮೂವರು ಅಂತೂ ನೋಡುವಡೆ ಶಕ್ಯದಲ್ಲಿ ಅಂತೂ ಅದಿರಲು ಬಿದ್ದೆವ ಪರವಶದಿ ಕೇಳೆಂದ. ಹೀಗೆ ಆ ಜಗನ್ಮಾತೆಯನ್ನು ಸ್ತುತಿ ಮಾಡಿದೆವು ಮೂವರು. ನಮ್ಮ ಆ ಜಗನ್ಮಾತೆ ವೈಭವ ನೋಡ್ತಾ ನೋಡ್ತಾ ನಮ್ಮ ಕಾಲುಗಳು ತರ ನಡಿಗೆ ಹೋದವು. ಏನು ಹೇಳಿ, ಜಗನ್ಮಾತೆಯ ಲಾವಣ್ಯ ಸ್ವರೂಪವನ್ನ ನೋಡಲಾರ್ದ ನಮ್ಮ ಕಣ್ಣುಗಳು ಸಹಿತ ಅದಿರಿದು ನೋಡಕ್ಕಾಗಲಿಲ್ಲ ಅಂತ ಹೇಳ್ತೀವಿ. ಮತ್ತೆ ಪರವಶದಿಂದ ಬಿದ್ದೆವು ಮತ್ತೆ ಪಾದಕ್ಕೆ ಅಂತ ಹೇಳ್ತಾನ. ಕಂಡಳೆಮ್ಮನು ಮುಂಡನೇವರಿ ಸುತ್ತ ತನುಗಳ ದಂಡಿಸಿದಿರ ಎಂದು ನುಡಿದಳು ದೇವಿ ಮರುಗುತ್ತಲೇ. ನಮ್ಮ ಹತ್ತಿರ ಬಂದಂತ ಪರಬ್ರಹ್ಮ ಜಗನ್ಮಾತೆ ನಮ್ಮನ್ನ ನೋಡಿದ್ಲು, ಹತ್ರ ಬಂದು ನಮ್ಮನ್ನ ದೇಹದನ್ನ ಬಿಡಿದೆಬ್ಬಿಸಿ ನಮ್ಮ ಮೈ ಕೈಯನ್ನೆಲ್ಲ ನೇವರಿಸುತ್ತಾ ದಂಡಿಸಿದಿರ, ಧನ್ಯವಾದ ಮಕ್ಕಳೇ ಅಂತೇಳಿ ಆ ತಾಯಿ ಮಕ್ಕಳನ್ನ ಕೇಳುವ ಹಾಗೆ ನಮ್ಮನ್ನ ಲಾಲಿಸಿದ್ಲು ಅಂತ ಹೇಳ್ತಾರೆ. ಗಳನ್ನು ಬಿಟ್ಟ ನೆರಳಬಹುದೇ ದಯಾಳು ಭಕ್ತ ದೀನೆಯಂದು ಶ್ರುತಿ ಬರಲು ತಾಗೇಕೆ ಕೇವಲ ಪರಮ ಪಾಪಿ ಎನ್ನ ನೇತಗೆ ಮರುಳು ಹಿಡಿದು ಭಜಿಸಿದಿರಿ ಎಂತೆಂದಳ ದೇವಿ. ಜಗನ್ಮಾತೆ ಮರಗಿಲ್ಲು, ನಾನು ನಿಮ್ಮಂತ ಸಣ್ಣ ಮಕ್ಕಳನ್ನು ಬಿಟ್ಟು ಇಷ್ಟು ದಿವಸ ಬಿಡಬಾರ್ದಾಗಿತ್ತು, ನನಗ ತಪ್ಪಾತು ಅಂತೇಳಿ ತನ್ನನ್ನೇ ತಾನು ಹೊಳೆದುಕೊಂಡ್ರು ಜಗನ್ಮಾತೆ. ಬಳಲಿಸಿ ನಾ ಹೊಚ್ಚನ ಪಕೀರ್ತಿ ಎಲ್ಲ ಬಯಸುವರವರು ಕುರಿಗಳು ಎನ್ನ ನೇತಗೆ ಬ್ರಹ್ಮವೆಂದೇ ಇನ್ನು ನುಡಿವರು ಶಿವ ಶಿವ ಎಂತೆಂದಳ ದೇವಿ. ಎನ್ನ ಮಕ್ಕಳನ್ನು ನಾ ಕಷ್ಟಪಡಿಸಿದೆ, ಮಕ್ಕಳನ್ನು ನಾ ಇಷ್ಟು ದಿನವಿರಬಹುದೇ ಎನ್ನುತ್ತಲೇ ತೂಗಿದಳು ಶಿರವ. ನಾನು ಇಷ್ಟು ದಿವಸ ನಿಮ್ಮನ್ನು ಬಿಟ್ಟು ಹೋಗಬಾರ್ದಾಗಿತ್ತು, ಮಕ್ಕಳನ್ನ ಕಷ್ಟಪಡಿಸಿದೆ ನಾನು ಅಂತೇಳಿ ಜಗನ್ಮಾತೆ ತಲಿ ತನ್ನನ್ನು ತಾನೇ ಬೈದುಕೊಂಡು ಅಳಗಾಡಿಸಿದ್ಲು ಅಂತ ಹೇಳ್ತಾರೆ. ತೊಡೆ ಮೇಲಿಳಿದಳು ಮೂವರ ತಡವುಗಳು ಅಂಗವನ ಕಂಗಳ ಕಡೆ
ಕಡೆಯ ಆನಂದದ ಕದಲಿಮ ಪುತ್ರ ಸ್ನೇಹದಲ್ಲಿ ಈ ಕರುಣದಲ್ಲಿ ತೊಡೆ ಮೇಲೆ ಕುಂಡಿಸ್ಕೊಂಡ್ಲು ಮೂವರ ಅಂಗಾಂಗಗಳನ್ನು ತಡವಿದ್ಲು ಮೈ ಸವರಿದ್ಲು ಸೌರಿ ಆನಂದದಿಂದ ಪುತ್ರ ಸ್ನೇಹದಿಂದ ತಾಯಿ ಕೇಳ್ತಾಳ ಇಷ್ಟು ದಿವಸ ಆಗಿದ್ದಾಗ ಹೋಯ್ತಪ್ಪ ಈಗ ನಿಮ್ಗೇನು ಬೇಕು ವರ ಕೇಳ್ರಿ ಕೊಡ್ತೀನಿ ಅಂತ ಹೇಳಿದಾಗ ಕರುಣದಿಂದ ಹೇಳ್ತಾಳ ಮತ್ತೆ ಹೇಳ್ತಾಳ ಬೇಡಿ ವರಗಳ ಮಕ್ಕಳೇ ನೀವು ನೋಡಬೇಕಾದುದನ್ನು ಈಗನು ಮಾಡದಿರಿ ಮನವ ಸಂದೇಹ ಮನವ ವಿಚಾರಿಸಿ ನೀವು ಆಡಿರೆಂದು